everyone, welcome back to our ಚಾನಲ್ ಲೈನ್ ಗರ್ಲ್ ವಿತ್ ಮಾಮ್. ಇವತ್ತು ನಾವು ಒಂದು ಮೆಹಂದಿ ಫಂಕ್ಷನಿಗೆ ಅಂತ ಹೋಗ್ತಾ ಇದ್ದೇವೆ. ಆಲ್ರೆಡಿ ನಾವು ಮೆಹಂದಿ ಇಟ್ಟಿದ್ದೇವೆ ನೋಡಿ. Yes, because ಮೊನ್ನೆ ಮಾವನ್ ಮಗಂದು ಮದುವೆ ಇತ್ತಲ್ಲ, ಅದಕ್ಕೆ ಇಟ್ಟಿರೋದು. ಇವತ್ತು ಮದುವೆ ಮೆಹಂದಿ ಯಾರ್ದು ಅಂತಂದ್ರೆ ಮದುವೆ ಮೆಹಂದಿ ಶಾಸ್ತ್ರ ಯಾರ್ದು ಅಂತಂದ್ರೆ ನನ್ನ ಅಣ್ಣನ ಫ್ರೆಂಡ್ ಇದು. ಸೊ ಅಂತಂದ್ರೆ ನನ್ನ ತಾಯಿ ಮನೆಯ ನೇಬರ್ ಅವರು. ಹೋಗ್ಲೇಬೇಕಾಗ್ತದೆ, ನಮ್ಮ ಎಲ್ಲದಕ್ಕೆ ಬಂದಿದ್ದಾರೆ. ಇವರ ಗೃಹ ಪ್ರವೇಶಕ್ಕೆ ನನ್ನ ಮೆಹಂದಿ ಇರ್ಬೋದು, ಮತ್ತೆ ಸೀಮಂತ ಇರ್ಬೋದು, ಅದಕ್ಕೆಲ್ಲದಕ್ಕೆ ಅವ್ರು ಬಂದಿದ್ದಾರೆ. ಹಾಗೆ ನೇಬರ್ಸ್ ಕೂಡ ಹೋಗದಿದ್ರೆ ಆಗ್ತದಾ? ಹೋಗದಿದ್ರೆ ಆಗುದಿಲ್ಲ. ಸೊ ಹಾಗೆ ನಾವು ಇಲ್ಲಿಂದ ರೆಡಿಯಾಗಿ ಹೋಗ್ತಾ ಇದ್ದೇವೆ. ಸುಮಾರು 5 ಗಂಟೆ ಆಯ್ತು. ಇನ್ನು ಅಲ್ಲಿ ಹೋಗಿ ಮುಟ್ಟುವಾಗ ಕಡಿಮೆ ಅಂದ್ರೂ 6 ಗಂಟೆ ಆಗ್ಬಹುದು. ನಾವು ಅಲ್ಲಿ ಮುಟ್ಟುವಾಗ ನೋಡೋಣ ಎಷ್ಟೊತ್ತಿಗೆ ಮುಟ್ಟುತ್ತೇವೋ ನಿಮ್ಗೆ ಹೇಳ್ತೇವೆ. ಅಲ್ಲಿ ಮುಟ್ಟಿದ ನಂತರ, ತಲುಪಿದ ನಂತರ ಹೇಳ್ತೇವೆ. ಓಕೆ, ಬಾಯ್ ಬಾಯ್, ಸಿಗೋಣ ತಾಯಿ ಮನೆಯಲ್ಲಿ. ಇನ್ನಲ್ಲಿ ಮನೆಗೆ ತಲುಪಿದೆವು. ಈಗ ಇವಳು ನಾನಲ್ಲಿ ಹೋಗ್ತಾ ಇದ್ದಾಳೆ ನೋಡಿ. ನಾನಲ್ಲಿ ಹೋಗ್ತಾ ಇದ್ದಾಳೆ. ಅಬ್ಬ ಬುಖಾರ್ ಬರೋಂದಿಚ್ಚೆ. ನಮ್ಮ ಮನೆಯ ಹತ್ತಿರದಿಂದ ಮುಂಚೆ ಎಲ್ಲ ನಾವು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ, ನಾವು ಸಣ್ಣದಿರುವಾಗ. ಸೊ ಇವತ್ತು ಈಗಿರಲಿಲ್ಲ, ಅಂದರೆ ಈ ರೀತಿ ರೋಡೆಲ್ಲ ಇರಲಿಲ್ಲ ಚೆನ್ನಾಗಿ. ಸೊ ಇಲ್ಲೊಬ್ರು ಆಂಟಿ ಇದ್ದಾರೆ. ಅವರಿಲ್ಲ, ಹರಿಜಿರವಮ್ಮ ಇದು ಬಾಕಿಲಾಡ್ದಂತ. ಸೊ ನೋಡಿ, ಇಲ್ಲೆಲ್ಲ ಮನೆಯೆಲ್ಲ ಏನೂ ಇರಲಿಲ್ಲ. ಸೊ ತುಂಬ ಮನೆಗಳಾಗಿವೆ ನೋಡಿ. ಈ ರೀತಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ನಮ್ಮ ಮನೆಯ ಮಾವಿನ ಸೊ ಇಲ್ಲಿ ಒಂದು ಅಂಗಡಿ ಇತ್ತು ಮೇಲೆ, ಈಗಲೂ ಇದೆಯೇ ಏನೋ ಗೊತ್ತಿಲ್ಲ. ಮಕ್ಕಜ್ಜರ ಇದ್ಯಾನ್ ಮಿತ್ತು ಹೋದ್ ಬರ್ಪೆ. ಸೊ ಇಲ್ಲೊಂದು ಅಂಗಡಿ ಇತ್ತು ನಾವು ಸಣ್ಣದಿರುವಾಗ, ಈಗ ಇಲ್ಲ ನೋಡಿ. ನಮ್ಮ ಮನೆ ಹತ್ತಿರದವರೊಬ್ರು ಇದ್ದಾರೆ, ಹೇಮಕ್ಕ ಅಂತೇಳಿ. ಅವರ ಮನೆಯಲ್ಲಿ ಗಿಡ ಆಗಿದೆ ನೋಡಿ. ನನಗೆ ಮೊದಲು ಕಂಡಿದ್ದೇ ಇದೆ, ಇದು ಕಂಡಿದ್ದು ನನಗೆ ಹೂವಾಗಿದೆ. ತುಂಬ ಆಗಿದೆ ಇಲ್ಲಿ ಹೂ. ಹೋಗ್ತಾ ಇದ್ದಾರೆ ಈ ರೀತಿ ಇದೆ, ಎಂತ ಗೊತ್ತಿಲ್ಲ ನನಗೂ ಕೂಡ. ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಯ್, ಚಕ್ಕೋತ್ರ ಇದೆ, ಚಕ್ಕೋತ್ರ ಇದೆ, ಚಕ್ಕೋತ್ರ ಸೆಟ್ ನಡೀತಾ ಇದೆ. ಅರ್ಧ ಸನ್ಸೆಟ್ ಆಗ್ತಾ ಉಂಟು ಹೋಗುವ ಅಲ್ಲಿ. ಸೊ ಎಷ್ಟು ಚೇಂಜಸ್ ಆಗಿದೆ ಅಂದರೆ ಇಲ್ಲಿ ನೋಡಿ, ಒಂದು ಮಾವಿನಕಾಯಿ ಆಗಿದೆ. ಎಷ್ಟು ಮಾವಿನಕಾಯಿ ಇದೆ ನೋಡಿ. ಇವರಿಬ್ಬರು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸೊ ಇಲ್ಲಿ ಕ್ರಿಸ್ಮಸ್ ಟ್ರೀ ಇದೆ. ಈಗ ಕ್ಲಬ್ ರಿವರ್ ವ್ಯೂ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಇವಳು ಹೋಗ್ತಾ ಇದ್ದಾಳೆ. ನೀನು ಎಲ್ಲಿ ಹೋಗ್ತಿದ್ದಿ? ವ್ಯೂ ಪಾಯಿಂಟಿಗೆ. ನಾನು ದೂರ ಹೋಗ್ತಾ ಇದ್ದಿ ತಂದೆ ಮನೆಗೆ. ಇದು ಇಲ್ಲಿ ತಂದೆ ಮನೆಯಾ? ಎಸ್, ನಮ್ಮ ತಂದೆ ಮನೆ ಇಲ್ಲೇ, ಅಂದರೆ ತಾಯಿ ಮನೆ ಇಲ್ಲೇ. ಹಾಗಾಗಿ ನಾವು ಮುಂಚೆ ಎಲ್ಲ ಈ ರೀತಿ ಖಂಡಿತವಾಗ್ಲೂ ಇರಲಿಲ್ಲ. ನಾವು ಸ್ಕೂಲಿಗೆಲ್ಲ ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ. ಹೌದಪ್ಪ, ಎಷ್ಟೊಂದು ಆಟ ಆಡಿದ್ದೇವೆ ಇಲ್ಲಿ.
ನಯನ ಕೂಡ ಇಲ್ಲಿ ಲಾಗ್ ಮಾಡ್ತಾ ಇದ್ದಾಳೆ ನೋಡಿ, ಇಲ್ಲಿ ಚಂದ ಕಾಣ್ತಾ ಉಂಟು. ಇವಳು ನೋಡಿ ಕಾಪಿ ಮಾಡ್ತಾ ಇದ್ದಾಳೆ. ಇದು ಕಣ್ಣಿಗೆ ಮಾತ್ರ ನೋಡೋದಕ್ಕೆ ಚಂದ, ಇದು ಕ್ಯಾಪ್ಚರ್ ಮಾಡೋದಕ್ಕೆ ಚಂದ ಇಲ್ಲ. ಕಣ್ಣಿಗೂ ಸಹ ಅಷ್ಟೊಂದು ಚಂದ ಕಾಣಿಸ್ತಾ ಇಲ್ಲ ಈಗ ನನಗೆ. ಚಂದ ಕಾಣ್ತಾ ನಾವು ಮುಂಚೆ ಅಲ್ಲಿ ಒಂದು ಕಂಬ ಕಾಣ್ತಾ ಇದೆ, ಏನಿದೆ ನೋಡಿ, ಅಲ್ಲಿಂದಾಗಿ ಸ್ಕೂಲಿಗೆ ಹೋಗ್ತಾ ಇದ್ವಿ. ನೀರ್ಮಾರ್ಗ ಸ್ಕೂಲಿಗೆ ಹೋಗ್ತಾ ಇದ್ವಿ ಅಲ್ಲಿಂದ. ಆ ಕಡೆಯಿಂದ ನೀವು ಟರ್ನ್ ಆದ್ರೆ ನಾವು ಅಲ್ಲಿ ಹೋಗಿ ಏನಿದೆ ನೋಡಿ, ಅಲ್ಲಿ ಹೋಗಿ ನಾವು ಈಜಾಡ್ತಾ ಇದ್ವಿ. ಎಸ್, ಹೌದು. ಇವಾಗ ನೀರಾಗಿ ತುಂಬಾ ನೀರು ಜಾಸ್ತಿ ಅಂತ ಅನಿಸ್ತಾ ಇದೆ. ಮುಂಚೆ ಎಲ್ಲ ಇಷ್ಟೊಂದು ನೀರು ಇರ್ಲಿಲ್ಲ. ಮ್ಯಾಗಿ ತಿಂತಾ ಇದ್ದಾಳೆ ನೋಡಿ. ಇಲ್ಲಿ ನಯನ ಕೂಡ ತಿಂತಾ ಇದ್ದಾಳೆ. ಮನುಷ್ಯ ನೋಡಿ, ಇಲ್ಲಿ ಮನುಷ್ಯ ಕೂಡ ತಿಂತಾ ಇದ್ದಾಳೆ. ಇಲ್ಲಿ ಮೇಲೆ ಅಮ್ಮ ಇದ್ದಾರೆ ನೋಡಿ, ರೇವತಿ ಅಕ್ಕ. ಎಲ್ರು ರೆಡಿ ಆದ್ವಿ, ಹೋಗೋಣ ಅಂತೇಳಿ. ಸೊ ಅಲ್ಲಿ ಸಿಗೋಣ. ಮೆಹಂದಿ ಫಂಕ್ಷನಿಗೆ ಅಂತ ರೆಡಿಯಾಗಿ ಹೋಗ್ತಾ ಇದ್ದೇವೆ ನೋಡಿ. ಇಲ್ಲಿ ತುಂಬ ಕತ್ತಲಾಗಿದೆ. ಗಂಟೆ ಸುಮಾರು 8-10 ಏನೋ ಆಯಿತು. ನಾವು ಆಲ್ರೆಡಿ ಲೇಟ್ ಆಯಿತು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ನಾವು ಸ್ವಲ್ಪ ಲೇಟಾಗಿ ಹೊರಟಿದ್ವಿ. ಇಲ್ಲಿ ಫಂಕ್ಷನ್ 5 ಗಂಟೆಗೆ ಏನೋ ಸ್ಟಾರ್ಟ್ ಆಯಿತು ಅಂತ ತಮ್ಮ ಫೋನ್ ಮಾಡಿ ಹೇಳಿದ. ಅವನು ಆಲ್ರೆಡಿ ಅಲ್ಲೇ ಇದ್ದ. ಸೊ ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ಇಲ್ಲಿ ಅಪ್ಪ ಇದ್ದಾರೆ, ಹಾಗೆ ನಯನ ಇದ್ದಾಳೆ, ಹಾಗೆ ಮನುಷ್ಯ ಮತ್ತು ನಿಶಾ. ನಾವು 5 ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇಲ್ಲಿ. ಹಾಗೆ ಇಲ್ಲಿ ಮನೆ ಹತ್ತಿರದವರ ಲೈಟ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. ತುಂಬ ಕತ್ತಲು ಕಾಣಿಸ್ತಾ ಇದೆ. ಇಲ್ಲಿ ಲೈಟ್ ಏನೂ ಇರಲಿಲ್ಲ. ಹಾಗೆ ಮೆಹಂದಿ ಫಂಕ್ಷನ್ ಏನು ನಡೀತಾ ಇದೆ ನೋಡಿ, ಆ ಜಾಗ ಕಾಣಿಸ್ತಾ ಇದೆ ನಮಗೆ. ಅಂದರೆ ನಮ್ಮ ಮನೆ ಹತ್ರನೇ ಇತ್ತು. ಇಲ್ಲಿ ಧನುಷ್ ಅವ್ರದ್ದು ಮೆಹಂದಿ ನಡೀತಾ ಇತ್ತು. ತಮ್ಮನ ಫ್ರೆಂಡ್ ಹಾಗೂ ನಮಗೆ ಸಂಬಂಧಿಕರು ಜೊತೆಯಲ್ಲಿ ಹೋದ್ವಿ. ಇಲ್ಲಿ ನಯನ ಮತ್ತು ಮನುಷ್ಯ ಏನು ಡ್ಯಾನ್ಸ್ ಮಾಡಿಕೊಂಡೇ ಬರ್ತಾಯಿದ್ರು. ಸೊ ಇಲ್ಲಿ ನೋಡಿ, ಇವನು ಮದುಮಗ. ಹಾಗೆ ಸ್ವಲ್ಪ ಇಲ್ಲಿ ಫೋಟೋಶೂಟ್ ಕೂಡ ನಡೀತು. ಹಾಗೆ ಸ್ವಲ್ಪ ನಾವು ಡ್ಯಾನ್ಸ್ ಕೂಡ ಮಾಡಿದ್ವಿ. ಆ ಡ್ಯಾನ್ಸ್ ವಿಡಿಯೋನ ನಾನು ನಿಮ್ಮ ಜೊತೆ ಸ್ವಲ್ಪ ಇಲ್ಲಿ ಶೇರ್ ಮಾಡ್ತೀನಿ, ಯಾಕಂದರೆ ನಮಗೆ ಇಲ್ಲಿ ಕಾಪಿರೈಟ್ ಬರ್ತದೆ. ಮನುಷ್ಯ ಮಾವನ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ಲು. ಹಾಗೆ ಇಲ್ಲಿ ನೋಡಿ, ಮನುಷ್ಯ ಇನ್ನು ಮನೆಗೆ ಹೋಗೋಣ ಅಂತ ಹೇಳಿದರೆ ಮನುಷ್ಯ ಕೇಳ್ತಾ ಇರಲಿಲ್ಲ ನೋಡಿ. ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇನ್ನು ನಾವು ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ನಯನ ಕೂಡ ಡ್ಯಾನ್ಸ್ ಮಾಡಿದ್ದಾಳೆ, ಹಾಗೆ ನಿಶು ಕೂಡ ಮಾಡಿದ್ದಾಳೆ, ಹಾಗೆ ಅಪ್ಪ ಕೂಡ ಡ್ಯಾನ್ಸ್ ಮಾಡಿದರು. ಸೊ ನೋಡಿ, ಇಲ್ಲಿ ಇನ್ನೂ ಹೋಗಲಿಕ್ಕೆ ಮನಸ್ಸಿಲ್ಲ, ಇನ್ನೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇನ್ನೂ ಕೂಡ ಸ್ವಲ್ಪ ಹೊತ್ತು ನಿಲ್ಲೋಣ ಅಂತ ಹೇಳ್ತಾಯಿದ್ರು. ಫೈನಲಿ ನಾವು ಮನೆಗೆ ಹೊರಟ್ವಿ. ಮನೆ ತನಕ ಕೂಡ ಮ್ಯೂಸಿಕ್ ಕೇಳ್ತಾ ಇತ್ತು. ಅಂದರೆ ಮನೆ ಹತ್ರನೇ ಮದುವೆ ಇತ್ತು. ಹಾಗಾಗಿ ನೋಡಿ, ಇಲ್ಲಿ ಡ್ಯಾನ್ಸ್ ಇನ್ನೂ ಕೂಡ ನಿಲ್ತಾ ಇಲ್ಲ. ತಂಗಿ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಹಾಗೆ ಮನುಷ್ಯ ಕೂಡ ಅಲ್ಲಲ್ಲಿ ನಿಂತುಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ತುಂಬಾ ಖುಷಿ ಆಯ್ತು. ಮನೆಗೆ ಬಂದಿದ್ದೇನೆ. ಇಲ್ಲಿ ಹಾಕ್ಲಿಕ್ಕೆ ರಬ್ಬರ್ ಇಲ್ಲ, ಅದಕ್ಕೆ ಅಣ್ಣಂದು ನೋಡಿ ಶೂಲೇಸ್ ಹಾಕಿದ್ದೇನೆ. ಚಂದ ಉಂಟು, ಏನಾಗಿಲ್ಲ, ಹೊಸತ್ತು ನೋಡಿ. ಎಂತ ಮಾಡುದು, ಮತ್ತೆ ಏನಾದ್ರೂ ಒಂದು ಮಾಡ್ಬೇಕಲ್ಲ, ಅದಕ್ಕೆ ಹೊಸ ಸ್ಟೈಲ್ ನೋಡಿ. ನಾವೆಲ್ಲರೂ ಇಲ್ಲಿ ಮಲಗಿದ್ದೇವೆ, ಒಟ್ಟಿಗೆ ಮಲಗಿದ್ದೇವೆ. ಅಪ್ಪನ ಮನೆಗೆ ಬಂದರೆ ಇದೊಂದು ಖುಷಿ, ಯಾಕಂದರೆ ಎಲ್ಲರೂ ಜೊತೆಯಲ್ಲಿ ಮಲಗ್ತೇವೆ. ಅದೊಂದು ತುಂಬ ಖುಷಿಯ ವಿಷಯ. ಹಲೋ, ಇವಳು ನೋಡಿ ಎಂತ ಮಾಡ್ತಾ ಇದ್ದಾಳೆ ಅಂತ ನೋಡ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡು. ಬೇಕಲ್ಲ, ಕರಿಬೇವು ಅಪ್ಪನ ಮನೆಯಲ್ಲಿ ತುಂಬ ಉಂಟು.
ನೋಡಿ ಇಲ್ಲೆಲ್ಲ ಉಂಟು, ನಮ್ಮ ಮನೇಲಿ ಕೂಡ ಉಂಟು, ನಿಮ್ಮ ಮನೇಲಿ ಉಂಟಲ್ಲ? ಉಂಟು, ಅದು ಅಲ್ಲಿ ಮನೆಗೆ ಹೋಗ್ಬೇಕಲ್ಲ. ಯಾಕೆ ಇಲ್ಲಿಂದ ಒಂದು ಗಿಡ ತಕೊಂಡು ಹೋಗ, ಅವ್ರ ಹತ್ರ ಹೇಳು ಒಂದು ತೆಗೆದು ಕೊಡ್ಲಿಕ್ಕೆ. ಯಾರಲ್ಲಿ? ಪಪ್ಪನ ಹತ್ರ. ಅವರು ತೆಗೆದು ಕೊಡುದು ಬೇಡ, ನಾನೇ ತೆಗಿತೇನೆ. ಹಾ, ನೀನ್ ತೆಗಿಬೇಡ, ನೀನ್ ತೆಗಿಬಾರ್ದು. ಬಲ 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 ನಮ್ಮೋಳು ಬಲ. ಇವಳಿಗೆ ಕೆಳಗಡೆ ಹೋಗ್ತಾ ಇದ್ದಾಳೆ. ನಿಶು ಇಲ್ಲಿ ರೆಡಿ ಆದ್ಲು. ತಂದೆ ಎಲ್ಲ ಬಟ್ಟೆ ನೋಡಿ ಒಣಗ್ಲಿಕ್ಕೆ ಹಾಕಿದ್ದಾರೆ. ನಾನು ಕೂಡ ರೆಡಿ ಆದೆ. ಇವಾಗ ನಾನು ಹೋಗೋದು, ಇದು ಅಕ್ಕನ ಬ್ಲಾಗ್, ಹೋಗೋದು. ಎಲ್ಲಿ ಎಂತ ಮಾಡೋದು ಅಂತ ಗೊತ್ತಾಗ್ತಲ್ಲ, ಹೋಗೋದಾ ಬೇಡವಾ ಗೊತ್ತಾಗ್ತಾಯಿಲ್ಲ. ಇವಾಗ ಇವರಿಗೆ ಕಾಲ್ ಮಾಡಬೇಕು, ಎಂತ ಹೇಳ್ತಾರೆ ನೋಡಬೇಕು. ಬೈತಾರಾ ಎಂತ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ ಎಂತ ಮಾಡ್ತಾರೆ. ನಾನು ಹೀಗೆ ಕಟ್ಟಿದೆ ಇವತ್ತು. ಏನಕ್ಕೆ ಅಂತಂದರೆ ನಾವು ಗಾಡಿಯಲ್ಲಿ ಹೋಗಬೇಕಾದ್ರೆ ಅದು ಕೂದಲು ಬಿಟ್ಟರೆ ಎಲ್ಲ ಏನು ಹೇಳ್ತಾರೆ ಟ್ಯಾಂಗಲ್ ಆಗುತ್ತೆ. ನೋಡಿ ಇಲ್ಲಿದ್ದಾಳೆ ಇವಳು, ಎಂತೆಲ್ಲ ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ನೋಡಿ ಈ ಥರ ಒಂದು ನೋಡಿರ್ಬೋದು ನೀವು. ನೋಡಿ ಇಲ್ಲಿ ಒಂದು ಗಿಡ ಇದೆ. ನಾವು ಸಣ್ಣ ಇರಬೇಕಾದ್ರೆ ಇಷ್ಟು ಇದೆಲ್ಲ ಹೀಗಿರಲಿಲ್ಲ. ನೋಡಿ ಇದು ನಮ್ಮ ತಾಯಿ ಮನೆ ವಟಾರ. ಅಲ್ಲೊಂದು ದೊಡ್ಡ ಮನೆ ಕಾಣ್ತದೆ. ಆ ಮನೆ ಗೃಹ ಪ್ರವೇಶಕ್ಕೆ ನಾನು ಹೋಗಿದ್ದೆ, ಅದರ ಬ್ಲಾಗ್ ಬೇಕಾದ್ರೆ ನೀವು ನೋಡ್ಬೋದು. ಉಂಟು ಅಂಚೆ ಬಾವಿ, ಗೊತ್ತುಂಟಲ್ಲ ಬಾವಿ. ಇದು ಇದಕ್ಕೆ ಮಾಂಸಕ್ಕೆ ಹಾಕುವಂಥದ್ದು ಅಲ್ಲ, ಬಿರಿಯಾನಿಯಲ್ಲಿ. ಬಿರಿಯಾನಿ ಎಲೆ ಕನ್ನಡದಲ್ಲಿ ಪುನ್ನಗದ ಎಲೆ ಅಂತ ಹೇಳ್ತಾರೆ. ನಾವೆಲ್ಲ ರೆಡಿಯಾಗಿ ನಿಶಾ ಇಲ್ಲಿ ಕೂತ್ಕೊಂಡಿದ್ದಾಳೆ. ನೋಡಿ ನಮ್ದು ಇಲ್ಲೆಲ್ಲ ಪ್ಯಾಕ್ ಆಯಿತು ಬಟ್ಟೆ. ಆ ಚೊಮ್ಮೆ ಈ ಚೊಮ್ಮೆ ಆ್ಯಕ್ಚುಲಿ ಏನು ಅಂತಂದರೆ ನಮಗೆ ಹೇಗಿತ್ತು ಅಂತಂದರೆ ನಾವು ಮೆಹಂದಿಗೆ ಬಂದು ಹೋಗೋದು ಅಂತ ಇತ್ತು. ಅದಕ್ಕೆ ಇವತ್ತು ಬಂದದ್ದು, ಇಲ್ದಿದ್ರೆ ಇವತ್ತು ನಾವು ಬರಲಿಕ್ಕಿರಲಿಲ್ಲ. 10ಕ್ಕೆ ಬಂದು ಹೋಗ್ತಾ ಇದ್ವಿ. ಬಟ್ ಮದುಮಗ ಏನು ಮಾಡಿದ ಅಂತಂದ್ರೆ ಹೇಳು ಹೇಳು. ಮದುಮಗ ನಮ್ಮ ಪ್ಲಾನ್ ಅನ್ನೇ ಉಲ್ಟಾ ಹೊಡೆದು ಬಿಟ್ಟ. ಅವನು ನಾವು ನಿನ್ನೆ ಕವರ್ ಕೊಂಡು ಹೋಗುವಾಗ ತೆಗೆದುಕೊಳ್ಳಿಲ್ಲ. ಸೊ ಇವತ್ತು ನಾಳ್ದು ಮದುವೆಗೆ ವಾಪಸ್ ಮತ್ತೆ ಬರಬೇಕಾಗ್ತದೆ 10 ತಾರೀಕಿಗೆ. ನೋಡುವ, ನಮಗೊಂದು ಕಂಟೆಂಟ್ ಸಿಕ್ಕಿದ ಹಾಗೆ ಕೂಡ ಆಗ್ತದೆ. ಆಯಿತು, ನಮ್ದಿಲ್ಲ ಪ್ಯಾಕ್ ಆಯಿತು. ಇದು ನೋಡಿ ಇವಳು ಯಾರು, ನಿಶಾನ ತೆಗ್ದು ಹಾಕಿದ್ದು ಹೀಗೆ ಇದೆ ನಿಂದ. ಇವಳದು ಎಕ್ಸಾಮ್ ಓದ್ತಾ ಇದ್ದಾಳೆ, ಮೊಬೈಲಲ್ಲೇ ಓದುದು ಇವಳು. ಇಲ್ಲೆಂತ ಮಾಡ್ತಾ ಇದ್ದಾಳೆ ಅಂತ. ಅಕ್ಕ ಇಲ್ಲಿ ಏನು ಹೇಳ್ತಾರೆ ಅದಕ್ಕೆ, ಎಳ್ನೀರು. ನಾನು ಹೇಳಿದ್ದೆ ಎಳ್ನೀರು ಬೇಕು ಅಂತ, ಅದಕ್ಕೆ ಅತ್ತು ಈ ಐನ ಕಟ್ ಮಾಡ್ತೀನ ದೈನ್ ಹೌದೈ ಗೆಲ್ಲು. ಸೊ ಇವಾಗ ಇದು ಡೋಂಟೆ ಅಂತ ಉಂಟು ನೋಡಿ, ಅದು ಸಪೂರ ಮುಂದ್ಗಡೆ, ಹಾಗೆ ಅದು ನಿಲ್ಲುವುದಿಲ್ಲ. ಇಲ್ಲಿ ನಾವು ತೆಗಿತಾ ಇದ್ದೇವೆ, ಒಂದು ತೆಗೆದ್ವಿ ನೋಡಿ. ಇವಾಗ ಇದು ಮೇಲೆ ಹೋಗೋ ತುಂಬ ಕಷ್ಟ ನೋಡಿ, ತುಂಬ ಸಪೂರ ಇದೆ ನೋಡಿ. ಹಾಗೆ ಇಲ್ಲಿ ಕುಟ್ತಾ ಇದ್ದಾಳೆ, ಅಲ್ಲಿ ತನಕ ಹೋಯ್ತು. ಬಿಸಿಲಿಗೆ ಕಾಣುವುದಿಲ್ಲ. ನಾನು ಹೇಳಿದ ಅವಳಿಗೆ ಎಳ್ನೀರಿಲ್ವಾ ಅಂತ, ಅದಕ್ಕೆ ಅವಳು ತೆಗಿಲಿಕ್ಕೆ ರೆಡಿ ಆದ್ಲು. ಎಂತ ಅದು ಸಿಹಿಯಾಳ ಅಲ್ಲ ಇದು, ಅದಕ್ಕೆ ಸಿಹಿಯಾಳ ಉಂಟು, ಇಲ್ಲಿ ಉಂಟು, ಇಲ್ಲಿ ಉಂಟು. ಬಟ್ ಅವಳು ಇದನ್ನ ಚೂಸ್ ಮಾಡಿದ್ಲು. ಅದರಲ್ಲಿ ಇಲ್ಲ ಗಂಜಿ ಕೂಡ ಬೇಕು ಅದರ ಒಳಗಡೆದು. ಹಾಗೆ ನೋಡಿ 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 ಎಷ್ಟು ಹರಸಾಹಸ ಬಿತ್ತು. ಕತ್ತಿಲ್ಲ ನನ್ನಂದಿದೆ. ಅದು ಕತ್ತಿ ಏನಿದೆ ನೋಡಿ, ಅದಕ್ಕೆ ಸಿಕ್ಕಿ ಹಾಕಿದೆ. ಆದರೆ ಅದು ಲೂಸ್ ಆದರೆ ಬೀಳ್ತದೆ. ಮೀಶೋದಿಂದ ತಕೊಂಡದ್ದು ಗೊತ್ತುಂಟಾ? ಯಾವುದು ಕತ್ತಿಯ? ಮೀಶೋದಿಂದ ತಗೊಂಡದಂತೆ. ನೋಡಿ ನೋಡಿ, ಅದು ಹೀಗೆ ಬಿದ್ದಾಗ ಇಲ್ಲಿ ಬ್ಯಾಲೆನ್ಸ್ ಏನಿದೆ ನೋಡಿ, ಔಟ್ ಆಫ್ ಬ್ಯಾಲೆನ್ಸ್ ಆಗಿ ಹೋಗ್ತದೆ. ಯಾರಾದರೂ ನಿಲ್ಬೇಕಾಗ್ತದೆ ಇಲ್ಲಿ. ಅದು ತುಂಬ ಗಟ್ಟಿ ಉಂಟು, ಗಟ್ಟಿ ಉಂಟಾಗಿ. ಸರಿ, ಮತ್ತೆ ಸಿಗುವ. ಇದಿಷ್ಟು ತೆಗೆದ್ವಿ. ಇದು ನಿಶಾಳಿಗೆ, ಇದು ಸಣ್ಣದು.
ಇದು ದೊಡ್ಡದು ಉಂಟಲ್ಲ ಅದು ನನಗೆ, ಇನ್ನೊಂದು ದೊಡ್ಡದು ಉಂಟಲ್ಲ ಅದು ಭಾವನಿಗೆ, ಇದು ಅಕ್ಕನಿಗೆ, ಇದು ಮೋನಿಶಾಲಿಗೆ. ಇವಳು ಬಂದು ಬಿದ್ದಾತು. ನೋಡಿ ಬಿಸಿಲು, ನಾವು ಹೋಗುವಾಗ ಅಷ್ಟೊಂದು ಬಿಸಿಲು ಇರ್ಲಿಲ್ಲ. ಹೌದು ಬಿಸಿಲು ಇವಾಗ ನೋಡಿ ಹೇಗೆ ಕಾಣ್ತದೆ. ಹಾ ಅಲ್ಲಿ ಉಂಟು ಹಳಸಿನಕಾಯಿ, ತೋರಿಸ್ತೇನೆ ನಿಮ್ಗೆ. ಕಾಣ್ತದೆಲ್ಲೋ ಗೊತ್ತಿಲ್ಲ. ನೋ ಅಲ್ಲಿ ಬಿದ್ದಿದೆ ನೋಡಿ. ಪಾನಿಪುರಿ ಸ್ಟಾಲ್ ಬಂದಿದೆ. ಸೊ ಇವರೆಲ್ಲರೂ ಪಾನಿಪುರಿ ತಿಂತಾ ಇದ್ದಾರೆ. ಫುಲ್ಲು ಜಾಲಿ. ಮಳೆ ಬರ್ತಾ ಇದೆ ನೋಡಿ, ಮಳೆ ಬರ್ತಾ ಇದೆ. ಹಾಗೆ ನಾವಿಲ್ಲಿ ಕಷಾಯ ಏನಿದೆ ನೋಡಿ ಅದನ್ನು ಇಟ್ಟಿದ್ದೇವೆ, ಕೊತ್ತಂಬರಿ ಮತ್ತು ಜೀರಿಗೆ ಕಷಾಯ. ಇವತ್ತು ಇಲ್ಲೇ ಬಂದಿದೆ ಪಾನಿಪುರಿ ಸ್ಟಾಲ್. ಸ್ಟಾಲ್ ಹೇಗಿದೆ ನಿಮಗೆ? ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ, ಸೂಪರ್. ಅಷ್ಟಿದ್ರೆ ಸಾಕು.